ಆಮೇಲೆ ಸಿಂಗಲ್ ಸ್ಕ್ರೀನಲ್ಲಿ ನಮಗೆ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿ ಬರಲ್ವೇನೋ ಅನ್ನೋ ಅಭಿಪ್ರಾಯ ಅನೇಕ ಜನ ಹೇಳಿದರು ನಮ್ಮದು ಪ್ರೀಮಿಯರ್ ಶೋ ಆದ ನಂತರ. ಬಟ್ ಫಾರ್ಚುನೇಟ್ಲಿ ನಿನ್ನೆ ವೀರೇಶ್ನಲ್ಲಿ 2 ಶೋ ಹೌಸ್ಫುಲ್ ಆಯಿತು. ಹಾಗಾಗಿ ಅದು ಕೂಡ ಒಂದು ಪಾಸಿಟಿವ್ ಸೈನ್. ಮುಂದಿನ ದಿನಗಳಲ್ಲಿ ಈ ವಾರದ ದಿನ ಇವತ್ತು ಸೋಮವಾರ ಸ್ವಲ್ಪ ಸ್ಲೋ ಇರುತ್ತೆ, ಮಂಗಳವಾರದಿಂದ ಮತ್ತೆ ಪಿಕಪ್ ಆಗ್ಬೋದು. ಒಂದು ದೊಡ್ಡ ಯಶಸ್ಸನ್ನು ಈ ಚಿತ್ರ ಕಾಣಬಹುದು ಅನ್ನೋ ನಿರೀಕ್ಷೆ ಇದೆ. ಯಾಕೆಂದರೆ ತುಂಬ ಕಷ್ಟಪಟ್ಟು ಈ ತಂಡ ಮಾಡಿರೋ ಸಿನಿಮಾ ಅದು. ಆ ಕಷ್ಟಕ್ಕೆ ಸರಿಯಾಗಿ ಈಕ್ವಲ್ ಆಗಿ ಆ ಪ್ರಾಡಕ್ಟ್ ಕೂಡ ಹೊರಗೆ ಬಂದಿದೆ. ಇಲ್ಲಿ ತುಂಬ ಜನ ಮಾಧ್ಯಮ ಮಿತ್ರರಿಗೆ ನಾವು ಸಿನಿಮಾ ತೋರಿಸಿದ್ವಿ, ನೀವೆಲ್ಲ ನೋಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ರೇಕ್ಷಕರ ಅಭಿಪ್ರಾಯ ಕೂಡ ನಾವು ಪೋಸ್ಟ್ ಮಾಡ್ತಾ ಇಲ್ಲ, ಅವರವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಚಿತ್ರ ನಮ್ಮ ಅಂದರೆ ಸ್ಲೋ ಸ್ಟಾರ್ಟ್ ಆದರೂ ಆಮೇಲೆ ಅದು ಪಿಕಪ್ ತಗೊಳ್ತಾ ಇದೆ. ಒಂದು ದೊಡ್ಡ ಈ ವರ್ಷದ ಒಂದು ಬಹು ನಿರೀಕ್ಷಿತ ಚಿತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇಷ್ಟನ್ನು ಹೇಳಿ ಈ ಬಗ್ಗೆ ಯಾಕೆಂದರೆ ನಾನು ಕೊನೆಯಲ್ಲಿ ಬಂದವನು ನಿರ್ಮಾಪಕ ಆಗಿ. ಈ ಚಿತ್ರ ಪ್ರಾರಂಭ ಹೇಗಾಯಿತು, ಹೇಗೆ ನಡೀತು, ಅದೆಲ್ಲದ್ರ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತು ದಿಗಂತ್ ಸರ್, ನಿರೂಪ್ ಸರ್, ಧನು ಇವರೆಲ್ಲ ಮಾತಾಡ್ತಾರೆ. ವಿಶೇಷವಾಗಿ ರವಿಚಂದ್ರ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು ಅನ್ನೋದಕ್ಕಿಂತ ಅವ್ರ ಜೊತೆ ನಾನು ಸೇರಿಕೊಂಡಿದ್ದು. ರವಿಚಂದ್ರ ಕಾರಣ ನಾನು ಈ ಸಿನಿಮಾಗೆ ಜೊತೆ ಆಗಲಿಕ್ಕೆ. ಒಬ್ಬ ಡಿಸ್ಟ್ರಿಬ್ಯೂಟರ್ ಏನು ಮಾಡ್ಬೋದೋ ಅದನ್ನು ಮೀರಿದ ಪ್ರಯತ್ನನ ರವಿಚಂದ್ರ ಕೂಡ ಮಾಡ್ತಿದ್ದಾರೆ. ರವಿಚಂದ್ರ ಅವರು ಕೂಡ ಇದ್ದಾರೆ. ಇವರೆಲ್ಲರೂ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಆಮೇಲೆ ತಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಥ್ಯಾಂಕ್ ಯು. ಅದೇ ಥರ ನಿರೂಪ್ ಸರ್ ಅವರು ಈ ಸಿನಿಮಾದಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ಅವರು ನೀವೆಲ್ಲ ನೋಡಿದ್ರಿಂದ ಸಿನಿಮಾ ನಿಮ್ಗೆ ಗೊತ್ತು ಅದು ಎಷ್ಟು ಇಂಪಾರ್ಟೆಂಟ್ ರೋಲ್ ಅಂತ. ಐ ಥಿಂಕ್ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಇವನ್ ಧನು ಆಗಲಿ, ಶಿ ಈಸ್ ಮೇಕಿಂಗ್ ಅವರ್ ಓನ್ ಇದು ಡೆಬ್ಯೂ. ಆ್ಯಂಡ್ ಆಲ್ಸೋ ಎಡಗೈ ರಿಲೀಸ್ ಆಗೋಕ್ಕೆ ಕಾರಣ ರವಿಚಂದ್ರ ಅವರು. ಅವ್ರ ಸಿನಿಮಾ ನೋಡಿ ಇಷ್ಟಪಟ್ಟು ರಾಜೇಶ್ ಸರಿಗೆ ತೋರಿಸಿದ್ರು. ರಾಜೇಶ್ ಸರು ಇಷ್ಟಪಟ್ಟು ಓಕೆ ನಾನು ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂತ ಒಪ್ಕೊಂಡ್ರು. ಸೊ ಅದೇ ಥರ ಈ ಸಿನಿಮಾ ರಿಲೀಸ್ ಆಯಿತು. ಸೊ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ನೋಡ್ಕೊತ ಇದ್ದ ಸಿದ್ದೇಶ್ ಅವರು ಭಯಂಕರವಾದ ಸಪೋರ್ಟ್ ಮಾಡಿದ್ರು. ಎಲ್ಲಿ 100 ರೂಪಾಯಿ ಖರ್ಚು ಮಾಡಬೇಕು ಅಲ್ಲಿ 90 ರೂಪಾಯಿನೇ ಖರ್ಚು ಮಾಡಿಸ್ತಿದ್ರು. ಸೊ ನಮ್ಮ ಡೈರೆಕ್ಷನ್ ಟೀಮು ಹಾಗೆ. ಸೊ ಮತ್ತು ಇಲ್ಲಿ ಎಲ್ಲರೂ ಪ್ರದ್ಯೋತಮ್ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಸೊ ಶ್ರೀಕಾಂತ್ ಸರ್ ಯಾರು ಗೊತ್ತಿಲ್ಲ. ಸೊ ಅವರು ಬಂದು ಫೈನಲ್ ಎಡಿಟ್ ಮಾಡಿಕೊಟ್ರು. ಈ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ ಅಂದರೆ 2 ತಾಸು ಮುಗಿತಾ ಇದೆ, ಇಟ್ಸ್ ಬಿಕಾಸ್ ಆಫ್ ಶ್ರೀಕಾಂತ್ ಸರ್. ಸೊ ಐ ಥಿಂಕ್ 4 ವರ್ಷ ಒಂದೇ ಬಾವಿನಲ್ಲಿದ್ದೆ, ನನಗೆ ಗೊತ್ತಿತ್ತು ಏನು ನೀರಿದೆ ಅಂತ. ಬಟ್ ಅವ್ರು ಬಂದು ಹೇಳಿದ್ರು ಎಕ್ಸಾಕ್ಟ್ಲಿ ಎಲ್ಲಿದೆಯಾ ಅಂತೇಳಿ. ಸೊ ಮತ್ತು ರಾಜೇಶ್ ಸರ್ ಸಿನಿಮಾ ನಂಬಿ ಏನೋ ಆಗುತ್ತೆ ಅಂತೇಳಿ ಫಸ್ಟ್ ಎಡಗೈಗೆ ನಂಬಿದ್ದು ಈ ಪ್ರೊಡ್ಯೂಸರು. ಸೊ ಬೇರೆ ಎಲ್ಲ ಪ್ರೊಡ್ಯೂಸರ್ ನೋಡೋಕ್ಕೆ ತಯಾರಿರಲಿಲ್ಲ ಯಾವುದು ಸಿನಿಮಾ. ವರ್ಸ್ಟ್ ಸಿನಾರಿಯೋ ಏನಂದರೆ ನಾನು ಯಾವಾಗ ಇಲ್ಲಿ ಪ್ರೊಡ್ಯೂಸರ್ ಸಿಗಲಿಲ್ಲ, ಅವಾಗ ಬೇರೆ ಲ್ಯಾಂಗ್ವೇಜ್ ಹೋಗಿ ಸಿನಿಮಾ ತೋರಿಸಿದೆ. ಅವ್ರು ಹೇಳಿದ್ದು ಒಂದೇ ಮಾತು, ಟ್ರ್ಯಾಶ್ ದಿಸ್ ಕನ್ನಡ ವರ್ಷನ್, ನಾವು ರೀಶೂಟ್ ದಿಸ್ ಇನ್ ಅವರ್ ಲ್ಯಾಂಗ್ವೇಜ್ ಅಂತ. ಸೊ ಬಟ್ ನಂಗೆ ಗೊತ್ತಿತ್ತು ಈ ಸಿನಿಮಾ ನಾವು ರಿಲೀಸ್ ಮಾಡ್ತೀವಿ. ಮೇ ಬಿ 4 ವರ್ಷ ತೊಗೊಂಡೆ 2 ತಾಸು ಎಂಟರ್ಟೈನ್ ಮಾಡೋಕ್ಕೆ. ಐ ಥಿಂಕ್ ಇವತ್ತು ಪ್ರಾಡಕ್ಟ್ ನೋಡಿದಾಗ ಐ ಆಮ್ ಲೈಕ್ ಫುಲ್ಫಿಲ್ ಆಗಿದೆ ನಾನು ಪ್ರಾಮಿಸ್ ಮಾಡ್ಕೊಂಡಿದ್ದೆ. ಮತ್ತು ಯಾಕಂದರೆ ಸರ್ ಕೃಷ್ಣ ಹೆಬ್ಬಾಳಿ ಸರ್ ಇದ್ದಾರೆ. ಸೊ ನೀವು ನೋಡಿದರೆ ಉತ್ತರ ಕರ್ನಾಟಕ ಇಸ್ ಅ ವೆರಿ ಡಿಫಿಕಲ್ಟ್ ಡೈಲೆಕ್ಟ್ ಟು ಕ್ರ್ಯಾಕ್. ಕೃಷ್ಣ ಹೆಬ್ಬಾಳಿ ಸರ್ ಎಷ್ಟು ಫ್ಲಾಲೆಸ್ ಆಗಿ ಲಿಟರಲಿ ಅನಿಸುತ್ತೆ ಈಸ್ ಫ್ರಮ್ ಧಾರವಾಡ ಅಂತ. ಸೊ ಆ್ಯಂಡ್ ಮುಂಚೆ ಏನೂ ಪ್ರಿಪ್ರೇಷನ್ ಮಾಡಿಲ್ಲ ಆ ಥರ. ಸೊ ಅಲ್ಲೇ ಆನ್ಸೆಟ್ ಬಂದು ಇವತ್ತು ಇಂಟ್ಯಾಕ್ಟ್. ಸೊ ಇನ್ನೂ ಸುಮಾರು ಜನ ಇದ್ದಾರೆ, ನಿಧಿ ಅವ್ರು ಎಲ್ಲರಿಗೂ ಥ್ಯಾಂಕ್ ಮಾಡಬೇಕು. ಸೊ ಐ ಥಿಂಕ್ ರಾಧಿಕಾ ನಾರಾಯಣ್ ಅವರು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ. ಈವನ್ ಶಿ ಅಗ್ರಿ ಟು ಡೂ ದ್ಯಾಟ್. ಐ ಥಿಂಕ್ ಈ ಟೀಮ್ ಕಟ್ಟಕ್ಕೆ ಅಭಿಮನ್ಯು ಅವರು ಇದು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಇನ್ನೊಬ್ರು ಪ್ರವೀಣ್ ಶಿವಣ್ಣ ಅಂತ, ಅವರು ಫಸ್ಟ್ ಎಡಿಟರ್ ನಮ್ಮದು. ಸೊ ಐ ಥಿಂಕ್ ಎಲ್ಲ ಒಂದು ಟೀಮ್ ಸೇರಿ ಮಾಡಿದಾಗ ಎಲ್ಲರೂ ಆರ್ಟ್ ಡೈರೆಕ್ಷನ್ ಬಗ್ಗೆನೂ ಮಾತಾಡ್ತಾ ಇದ್ದಾರೆ, ಗುಣಶೇಖರ್ ಅಂತ. ಸೊ ಮತ್ತು ನಾವು ಆ್ಯಕ್ಚುಲಿ ಸಿನಿಮಾದಲ್ಲಿ ನೀವು ನೋಡಿರಬೇಕು, 2 ಡಿಫ್ರೆಂಟ್ ಫ್ಲಾಟ್ ಇದೆ ಅಲ್ವಾ, ಅದು ಆ್ಯಕ್ಚುಲಿ ಇಂಟೀರಿಯರ್ ಮಾಡಿಸಿದ್ದು ನಾವು. ಅಂದರೆ ಒಂದು ಮನೇಲಿ ಏನು ಇಂಟೀರಿಯರ್ ಮಾಡ್ತೀವಲ್ಲ ಆ ಥರ ಇಂಟೀರಿಯರ್ ಡಿಸೈನರ್ ಕರ್ಕೊಂಬಂದು 2 ರೆಡಿಮೇಡ್ 2 ಫ್ಲ್ಯಾಟ್ನಲ್ಲಿ ಆ ಥರ ಇಂಟೀರಿಯರ್ ಮಾಡಿಸಿದ್ದು. ಸೊ ಎಲ್ಲ ಆಡಿಯನ್ಸ್ಗೆ ಒಂದೇ ಬೇಡಿಕೆ, ಒಂದೇನೋ ಟ್ರೈ ಮಾಡಿದ್ದೀವಿ, ದಯವಿಟ್ಟು ಹೋಗಿ ನೋಡಿ. ಇಷ್ಟ ಇಲ್ಲ ಅಂದ್ರೂ ಬೈರಿ, ಇಷ್ಟ ಆಯ್ತಂದರೆ ಸ್ವಲ್ಪ 4 ಜನಕ್ಕೆ ಹೇಳಿ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮಗೆ ಖಂಡಿತ ಇದು ಡಿಸಪಾಯಿಂಟ್ ಮಾಡಲ್ಲ. ಹಾಗೆಯೇ ಧನು ಅವರು ಫಸ್ಟ್ ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ, ನೀವು ಸಿನಿಮಾ ನೋಡಿದಾಗ ತುಂಬಾ ಚಾಲೆಂಜಿಂಗ್ ರೋಲ್. ಆ್ಯಂಡ್ ಅವ್ರು ಲಕ್ಕಿ ಆ್ಯಕ್ಚುಲಿ ಈ ಥರ ರೋಲ್ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದು. ಆ್ಯಂಡ್ ಅವ್ರು ಅಷ್ಟೇ ಚೆನ್ನಾಗಿ ಅದನ್ನು ಅಭಿನಯ ಮಾಡಿದ್ದಾರೆ. ಹಾಗೆ ನಿಧಿ ಸುಬ್ಬಯ್ಯ ಅವರು ಖುಷಿಯಾಗುತ್ತೆ. ಮತ್ತೆ ದಿಗಂತ್ ಮತ್ತೆ
ನಿಧಿ ಅವ್ರನ್ನ ಸ್ಕ್ರೀನಲ್ಲಿ ನೋಡೋಕ್ಕೆ. ಆ್ಯಂಡ್ ರಾಧಿಕಾ ಆಫ್ ಕೋರ್ಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣ ಸರ್, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಸಿನಿಮಾಗೆ ಇನ್ನೂ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಹಾಗೆಯೇ ರವಿಚಂದ್ರ ಅವರು, ನನಗೆ ತುಂಬ ಖುಷಿ ಆಗೋದು ಯಾವಾಗ ಸಿಕ್ಕಿದಾಗಲೂ ನಗ್ತಾ ಇರ್ತಾರೆ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಇವ್ರದ್ದು ಸ್ವಲ್ಪ ನಗು ಸಮರ್ಥ ಹತ್ರ ಹೋಗಿ ಅಂತ, ಅದು ನಿಮ್ ಕೈಲಿದೆ. ನಾನು ಅವ್ರಿಗೆ ಇವಾಗ ಬಂದಾಗ ಯಾಕೆ ಈ ತರ ಇದೀರಾ, ಖುಷಿ ಪಡಿ, ಒಳ್ಳೆ ಸಿನಿಮಾ ಮಾಡಿದೀರಾ, ಗೆಲ್ಲುತ್ತೆ. ನನ್ನ ನಂಬಿಕೆ ಏನು ಅಂದ್ರೆ ಒಂದು ಒಳ್ಳೆ ಸಿನಿಮಾ ಇದ್ದಾಗ ಅದನ್ನ ಜನ ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಈಗ ಏನಾಗಿದೆ ಅಂದ್ರೆ ಬಿಕಾಸ್ ತುಂಬಾ ಕಂಟೆಂಟ್ ಇದೆ, ತುಂಬಾ ರಿಲೀಸಸ್ ಬರ್ತಾ ಇರುತ್ತೆ, ಸೊ ಹೋಲ್ಡ್ ಮಾಡೋದು ಥಿಯೇಟರ್ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದ್ರ ಆಡಿಯನ್ಸ್ ಥಿಯೇಟರ್ ಬಂದು ನೋಡಿದ್ರೆ ಸಿನಿಮಾ ಇನ್ನಷ್ಟು ದಿನ ಓಡುತ್ತೆ ಅನ್ನೋದು ನನ್ನ ನಂಬಿಕೆ. ಅಂಡ್ ರಾಜೇಶ್ ಸರ್, ತುಂಬಾ ಥ್ಯಾಂಕ್ಸ್. ತುಂಬಾ ಒಂದು ಕಾರ್ಪೊರೇಟ್ ಪ್ರೊಡ್ಯೂಸರ್ ತರ ತುಂಬಾ ಪ್ರೊಫೆಷನಲ್, ತುಂಬಾ ಕ್ಲಾರಿಟಿ ಇದೆ ಅವ್ರ ಕಮ್ಯುನಿಕೇಶನ್ ಅಲ್ಲಿ. ಅಂಡ್ ಅಗೇನ್ ಈ ತರ ಪ್ರೊಡ್ಯೂಸರ್ಸ್ ಗೆಲ್ಬೇಕು, ಈ ತರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಕನ್ನಡ ಸಿನಿಮಾಗೆ ಬರಬೇಕು. ಅಂಡ್ ಪ್ರತಿಯೊತ್ತಮ್, ಫ್ಯಾಂಟಾಸ್ಟಿಕ್ ಜಾಬ್ ಸರ್. ನಿಮ್ಮ ಎಡಿಟಿಂಗ್ ತುಂಬಾ ಚೆನ್ನಾಗಿ ಇದೆ ಅಂಡ್ ತುಂಬಾ ಇಷ್ಟ ಆಯ್ತು. ಹಾಗೇನೆ ಯಾರಾದ್ರೂ ಮಿಸ್ ಆದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಅದೇ ನನಗೂ ಸುಮಾರು ಜನ ಹೇಳಿದ್ರು, ನಿಮ್ಮ ನಿಧಿ ಅವ್ರದ್ದು ನಿಮ್ದು ಕಾಂಬಿನೇಷನ್ 14 ವರ್ಷ ಆದ್ಮೇಲೆ ನಾವು ಪಂಚರಂಗಿ ಆದ್ಮೇಲೆ ಈಗಲೇ ನೋಡ್ತಾ ಇರೋದು, ಆ ತರ ಎಲ್ಲ ಹೇಳಿದಾಗ ಖುಷಿ ಆಗುತ್ತೆ. ಸುಮಾರು ಜನ ಹೇಳಿದ್ರು, ಅಯ್ಯೋ ನಿಧಿ ಅವ್ರು ಇನ್ನೊಂದ್ ಸ್ವಲ್ಪ ಹೊತ್ತು ಜಾಸ್ತಿ ಇರ್ಬೇಕಾಗಿತ್ತು, ನಾನು ಅದು ರಿವೀಲ್ ಮಾಡಲ್ಲ ಸ್ಟೋರಿ. ಬಟ್ ಸಾಕಷ್ಟು ಜನ ಈ ಸಿನಿಮಾ ನೋಡಿದ್ದಾರೆ, ಅದ್ರ ರಿವ್ಯೂಸ್ ಅಲ್ಲೂ ಇದೆ ಅದು ಶಾರ್ಟ್ ರೋಲ್ ಅಂತ. ಸೊ ಹಾಗೆ ಕೈ ಸರಿ ಮಾಡ್ಕೋಬೇಕಾಯ್ತು, ಇನ್ನೊಂದು ಕೈ ಯೂಸ್ ಮಾಡ್ಬೇಕು. ಸೊ ಆ ತರದಲ್ಲಿ ಖುಷಿ ಆಗುತ್ತೆ. ಅಂಡ್ ನನ್ಗೂ ದಿಗಂತ್ ಅವ್ರದ್ದು, ನಿಧಿ ಅವ್ರದ್ದು ಸ್ಕ್ರೀನ್ ಅಲ್ಲಿ ನೋಡಿದಾಗ ನನ್ನ ಚೈಲ್ಡ್ಹುಡ್ ನೆನಪಾಯ್ತು. ಇಲ್ಲ, ಪಂಚರಂಗಿ ನಾನು ಮೈಸೂರಲ್ಲಿ ನೋಡಿದ್ದೆ, ನಾವು ಫುಲ್ ಫ್ಯಾಮಿಲಿ ಹೋಗಿ ನೋಡಿದ್ವಿ. ತುಂಬಾ ಇಷ್ಟ ಆಗಿತ್ತು ನನಗೆ. ಫಸ್ಟ್ ಹಾಫ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿರ್ಲಿಲ್ಲ. ಅಂಡ್ ಮತ್ತೆ ಖುಷಿ ಆಯ್ತು, ಅದರಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರು ಬರುತ್ತೆ. ಸೊ ಒಂಥರ ನಾಸ್ಟಾಲ್ಜಿಯಾ, ನಾವು ತುಂಬಾ ಹಿಂದೆ ನೋಡಿದಂಥ ಸಿನಿಮಾ ಸೇಮ್ ಪೇರ್ ಸ್ಕ್ರೀನಲ್ಲಿ ಮತ್ತೆ ನೋಡಿದಾಗ. ಅಂಡ್ ರಾಧಿಕಾ ಅವ್ರ ಜೊತೆ ನಾನು ಫೋಟೋಶೂಟಲ್ಲಿ ಮಾತ್ರ ಮೀಟ್ ಮಾಡಿದ್ದು, ಸ್ಕ್ರೀನಲ್ಲಿ ನಾವು ಸೀನಲ್ಲಿ ಜೊತೆಗೆ ಪರ್ಫಾರ್ಮ್ ಮಾಡಿಲ್ಲ. ಬಟ್ ಅದೇ ಅಗೇನ್ ರಾಧಿಕಾ ಇಸ್ ಅ ಬ್ರಿಲಿಯಂಟ್ ಆಕ್ಟರ್. ಸೊ ಅವ್ರನ್ನ ನೋಡಿದಾಗ್ಲೂ ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ಪ್ರತಿಯೊಬ್ರು, ಈವನ್ ನಂಗೆ ತುಂಬಾ ಖುಷಿ ಕೊಟ್ಟಿದ್ದು ಹೇಮಂತ್ ಅನ್ಸುತ್ತೆ ಅವ್ರ ಹೆಸರು, ಸೆಕ್ಯೂರಿಟಿ ಗಾರ್ಡ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅವರು ಈ ಮಂಗಳೂರು ಡೈಲೆಕ್ಟ್ ಅಲ್ಲಿ ಮಾತಾಡ್ತಾರೆ, ಅವ್ರ ಟೈಮಿಂಗ್ ಸಕ್ಕದಾಗಿದೆ. ಸೊ ಅದ್ ನಂಗೆ ತುಂಬಾ ಖುಷಿ ಆಯ್ತು. ಬಟ್ ಒಬ್ಬ ಎಸ್ಟಾಬ್ಲಿಷ್ಡ್ ಆಕ್ಟರ್, ನಿರೂಪ್ ತರ ಎಸ್ಟಾಬ್ಲಿಷ್ಡ್ ಆಕ್ಟರ್ ಈಗ ಒಂದು ಪಾತ್ರ ಈ ತರ ಬಂದ್ ಮಾಡೋದು, ದಟ್ಸ್ ಗ್ರೇಟ್. ಅದಕ್ಕೆ ವಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ನಿರೂಪ್. ಒಂದು ಯಾವುದೇ ಪಾತ್ರ ಚಿಕ್ಕದು ದೊಡ್ಡದು ಅಂತಿಲ್ಲ, ನಾನ್ ಬಿಲೀವ್ ಮಾಡೋದು. ಬಿಕಾಸ್ ಕೆಲವು 3 ನಿಮಿಷದ ಪಾತ್ರಕ್ಕೂ ಆಸ್ಕರ್ ಸಿಕ್ಕಿದೆ. ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕೆಲವು ಸಲ ಕತೆ ಹೇಳ್ದಾಗ ಒಂದಿರುತ್ತೆ, ನಾವು ಮಾಡ್ದಾಗ ಇನ್ನೊಂದಾಗಿರುತ್ತೆ. ಅವಾಗ ಯಾಕಾದ್ರೂ ಮಾಡಿದೆ ಅನ್ಸುತ್ತೆ. ನಾನು ಫಸ್ಟಿಗೆ ಅದೇ ಹೇಳ, ಫಸ್ಟ್ ಆಫ್ ಆಲ್ ನಾನು ತುಂಬಾ ಕಮ್ಮಿ ಸಿನಿಮಾ ಮಾಡೋದು. ಸೊ ನಂದು ವಿಕ್ರಾಂತ್ ರೋಡ್ ಆದ್ಮೇಲೆ ಇನ್ನೂ ಸಿನಿಮಾ ರಿಲೀಸ್ ಇಲ್ಲ. ಫಾರ್ ವಾಟ್ ಎವರ್ ರೀಸನ್ಸ್ 3 ಸಿನಿಮಾ ಶೂಟಿಂಗ್ ಈಗ ನಾಗತೇಳಿ ಸರ್ದು ಕಂಪ್ಲೀಟ್ ಆಗಿದೆ, ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇನ್ನು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಸೊ ನಾನು ಸಮರ್ಥ್ ಅದೇ ಹೇಳಿದೆ, ನೋಡ್ಬಿಟ್ಟು ಆಮೇಲೆ ಇವನೇನೋ ಸಪೋರ್ಟಿಂಗ್ ರೋಲ್ ಮಾಡಕ್ ಶುರು ಮಾಡಿದ್ದಾನೆ ಅಂತೆಲ್ಲ, ಸಪೋರ್ಟಿಂಗ್ ರೋಲ್ ಕೊಟ್ಕೊಂಡು ಬರ್ತಾರೆ ಅಂತ. ಇಲ್ಲ ನೀವು ನನ್ನ ನಂಬಿ ಇದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಂಗೆ ಕತೆ ಕೇಳಿದಾಗ ಅನ್ನಿಸ್ತು ಇಲ್ಲ, ಬಿಕಾಸ್ ನಂಗೆ ಎಲ್ಲೋ ಒಂದ್ ಕಡೆ ಏನ್ ಅನ್ಸಿದ್ದು ಅಂದ್ರೆ ಒಂದು ನೋನ್ ಆಕ್ಟರ್ ಇದನ್ನ ಮಾಡಿದ್ರೆ ಆ ಮೆಸೇಜ್ ಇನ್ನೂ ಬೆಟರ್ ರೀಚ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಇಲ್ಲ ಮಾಡ್ತೀನಿ. ಇದು ಅಂದ್ರೆ ಎಡಗೈ ಅಪಘಾತಕ್ಕೆ ಕಾರಣ ಅಂದ್ರೆ ಜನಕ್ಕೆ ಅದು ಅಂದ್ರೆ ಈಸಿಯಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ಬರುತ್ತಾ, ಈ ತರದ್ದೆಲ್ಲ ನನ್ಗೆ ಒಂದಷ್ಟು ಥಾಟ್ಸ್ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಅದು ಯುನೀಕ್ ಆಗಿರೋದಕ್ಕೆ ಅದೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಜನರಲ್ಲಿ. ಅದು ನನಗೆ ಲಕ್ಕಿಲಿ ನನಗೆ ಅದೇ ಬ್ಯಾಚುಲರ್ ಪಾರ್ಟಿ ಇರ್ಬೋದು, ಪೌಡರ್ ಇರ್ಬೋದು, ಇದು ಒಂದು ವೆರಿ ಯೂನಿಕ್ ಟೈಟಲ್. ಇದು ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ. ಸೊ ಈ ಕೊರ್ಕಿ ಟೈಟಲ್ ಇರೋದಕ್ಕೆ ತುಂಬಾ ಜನ ಬಂದು ನೋಡ್ತಾ ಇರೋದು, ಏನೋ ಇರ್ಬೋದಪ್ಪ ಈ ಸಿನಿಮಾದಲ್ಲಿ ಅನ್ನೋದು ಬಂದು ನೋಡ್ತಾ ಇರೋದು ಒಂದು ಕಾರಣ. ಏನಂದ್ರೆ ಇದು ಈ ಟೈಟಲ್. ಸೊ ಅದು ಥ್ಯಾಂಕ್ಸ್ ಟು, ಅದು ಹೇಗೆ ಅಂದ್ರೆ ನಮ್ಮ ಡೈರೆಕ್ಟ್ರು
ಯಾವ್ದೋ ಗಾಡಿ ಹಿಂದ್ಗಡೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಇದ್ದಿದ್ದನ್ನ ನೋಡ್ತಾ ಇದ್ದು ಅವಾಗ ಈ ಥಾಟ್ ಬಂದಿದ್ದು, ಎಡಗೈ ಅಪಘಾತಕ್ಕೆ ಕಾರಣ ಅಂತ ಮಾಡಿದ್ದು. ದಿಗಂತ್ ಸರ್ ಬಂದ್ರು, ಸಮರ್ ಸರ್, ಗುರುದತ್ ಸರ್, ನಿರೂಪ್ ಸರ್, ಮತ್ತೆ ರಾಜೇಶ್ ಸರ್, ಧನು ಅವರು, ಇಡೀ ಹೋಲ್ ಟೀಮ್ ಎಂಡ್ ಟು ಎಂಡ್. ಅಲ್ಲಿ ನಿಧಿ ಮೇಡಮ್ ಅಲ್ಲಿ ಮೈಸೂರಲ್ಲಿ ಹೋದ್ರು. ಎಲ್ಲರೂ ಸೆಕೆಂಡ್ ಡೇ ಎಲ್ಲ ಥಿಯೇಟರ್ ವಿಸಿಟ್ ಮಾಡಕ್ ಸ್ಟಾರ್ಟ್ ಆದಾಗ ಅದು ಕನ್ವರ್ಷನ್ ಆಗಕ್ ಕಾಣಿಸಕ್ ಸ್ಟಾರ್ಟ್ ಆಯ್ತು. ಅಂದ್ರೆ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಇತ್ತಂತಂದ್ರೆ ಸಿನಿಮಾ ಚಲೋ ಇಲ್ಲ ಅಂತ ಅನ್ಬೋದು. ಸಿನಿಮಾ ಬಗ್ಗೆ ಎಲ್ಲೂ ಯಾರು ಕೆಟ್ಟದಾಗ ಮಾತಾಡತ್ತಿಲ್ಲ ಅಥವಾ ಕೆಟ್ಟದಾಗ ಕಮೆಂಟ್ ಮಾಡ್ತಾ ಇಲ್ಲ ಅಥವಾ ಏನೋ ನೆಗೆಟಿವ್ ಬರೀತಾ ಇಲ್ಲ. ಓನ್ಲಿ ಥಿಂಗ್ ಈಸ್ ಥಿಯೇಟರ್ಗೆ ಬರೋ ಏನು ಆಡಿಯನ್ಸ್ ಸಂಖ್ಯೆ ಏನಿದೆಲ್ಲ ಅದು ಕಮ್ಮಿ ಆಗಿದೆ. ಇಲ್ಲಿ ನಾವು ಅದೇ ಸಮರ್ ಸರಿಗೂ ನಾವು ಅದೇ ಹೇಳ್ತಾ ಇದ್ವಿ, ವಿ ಮೇಡ್ ಅ ರೈಟ್ ಪ್ರಾಡಕ್ಟ್, ವಿ ನೀಡ್ ಟು ಸೆಲ್ ಇಟ್. ಈಗ ಈ ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶನೇ ಏನಂದ್ರೆ ಒಳ್ಳೆ ಸಿನಿಮಾ ಬಂದಿದೆ, ರಿವ್ಯೂಸ್ಗಳು ಏನಿದೆ ಅಲ್ಲ, ಜನರು ಹಾಕಿರೋ ರಿವ್ಯೂಸ್ಗಳೇ ಇಂಟರ್ನೆಟ್ ಅಲ್ಲಿ ಇದೆ. ಆ ರಿವ್ಯೂಸ್ಗಳಾದ್ರೂ ನೋಡಿ ನೀವು ಸಿನಿಮಾಗೆ ಬಂದ್ರೆ ನಿಮ್ಮ ದುಡ್ಡಿಗೆ ನಿಮ್ಮ ಟೈಮಿಗೆ ಮೋಸ ಇಲ್ಲ ಅಂತ ಒಬ್ಬ ಏನಂತಾರೆ ಸಿನಿಮಾ ಪ್ರೇಕ್ಷಕನಾಗಿ ಹೇಳ್ತೀನಿ. ಯಾಕಂದ್ರೆ ಈ ತರ ಇಲ್ಲೇ ಸರ್ದ ಎಕ್ಸಾಂಪಲ್ ಇದೆ, ರಂಗಿತರಂಗ ರಿಲೀಸ್ ಆದಾಗ ಅದು ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳ ಜೊತೆ ಬಂದಿತ್ತು. ಬಜರಂಗಿ ಬೈಜಾನ್ ಬಂದಿತ್ತು, ಅದಾದ್ಮೇಲೆ ಬಾಹುಬಲಿ ಬಂದಿತ್ತು. ಅದ್ರ ಅಪೋಸಿಟ್ ರಂಗಿತರಂಗ ಬಂದಾಗ ರಂಗಿತರಂಗ ಅದು ಒಂದು ಏನಿದೆ ಅದ್ರದ್ದು ಹಿಸ್ಟ್ರಿ ಅದು ಕ್ರಿಯೇಟ್ ಮಾಡಿತ್ತು. ಅದಾದ್ಮೇಲೆ ಲಾಸ್ಟ್ ಇಯರ್ ನಾವು ನಮ್ಮ ಸಿನಿಮಾ ಮಾಡಿದಾಗೂ ಕಮ್ಮಿಯಿಂದಾನೇ ಸ್ಟಾರ್ಟ್ ಆಗಿತ್ತು. ಬಟ್ ಜನಕ್ಕೆ ನೋಡೋ ಮನಸ್ಥಿತಿ ಏನಿದೆ ಅಲ್ಲ, ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಥಿಯೇಟರ್ಗೆ ಬಂದು ನೋಡೋದು. ಬಟ್ ಅದಕ್ಕೆ ನಾವು ಕಾಲ್ ಬ್ಯಾಕ್ ವ್ಯಾಲ್ಯೂ ಕೊಡ್ತಾ ಹೋಗ್ಬೇಕು. ಆಸ್ ಎ ಅಂದ್ರೆ ಮೇಕರ್ಸ್ ಆಗಿ, ಆಸ್ ಎ ಪ್ರೆಸ್ ಅವರಾಗಿ, ಆಸ್ ಅ ಕ್ರಿಯೇಟಿವ್ ಪೀಪಲ್ ಆಗಿ, ಈ ಟ್ರೋಲ್ಸ್ಗಳು, ಈ ರಿವ್ಯೂ ಮಾಡೋರು ಎಲ್ಲರೂ ನಮ್ಮ ಜೊತೆ ಅಂತೂ ಡೇ ಒನ್ ಇಂದ ನಿಂತಿದ್ದೀರಾ ಈ ಸಿನಿಮಾಗೆ. ಅಂಡ್ ಈ ಪ್ರೆಸ್ ಮೀಟಿನ ಉದ್ದೇಶನೂ ಏನಂದ್ರೆ ಇನ್ನೂ 4 ಜನರಿಗೆ ಹೇಳಿ, ಅಂದ್ರೆ ನಮ್ದು ಏನ್ ರಿವ್ಯೂಸ್ಗಳು ಬರ್ತಾ ಇದೆ ಅಲ್ಲ, ಅದ್ರದ್ದೇನು ನಮ್ಮ ಟೀಮ್ ಕಂಟೆಂಟ್ಗಳು ಕೊಡುತ್ತಲ್ಲ, ನೀವು 4 ಜನರಿಗೆ ರೀಚ್ ಮಾಡಿಸಿ. ಹೋಪ್ಫುಲಿ ಈ ಸಿನಿಮಾ ಒಂದು 25 ಡೇಸ್ ತನಕ ಒಂದು ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅಂತ ನನ್ನ ಭಾವನೆ. ಅಂಡ್ ಅದು ಡೆಫಿನೆಟ್ಲಿ ವಿಲ್ ಮೀಟ್ ಆನ್ 25th ಡೇ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಮತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಆಸ್ ಅ ಡೆಬ್ಯೂ ಡೈರೆಕ್ಟರ್ ಈಸ್ ಅ ವಿಷನರಿ. ಅವ್ರಿಗೆ ಒಂದು ವಿಷನ್ ಏನಿದೆಯೋ ಈ ಸಿನಿಮಾ ಬಗ್ಗೆ ಕ್ಲಾರಿಟಿ ಇದೆಯಲ್ಲ, ಇಟ್ಸ್ ಬ್ರಿಲಿಯಂಟ್. ಆ್ಯಂಡ್ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೋಸ್ಕರ. ಆ್ಯಂಡ್ ರವಿ ಸರ್, ನಿಮಗೂ ಕೂಡ ಒಂದು ಡೆಬ್ಯೂ ಡೈರೆಕ್ಟರ್ ಫಿಲ್ಮ್ ಆ್ಯಂಡ್ ಈ ಕಾಸ್ಟ್ ಮೆಂಬರ್ಸ್ ಹಾಕಿರೋ ಪರಿಶ್ರಮಕ್ಕೆ ಏನೋ ಈ ಥರ ಒಂದು ಸಪೋರ್ಟ್ ಸಿಗ್ತಾರೆ. ಇಂಥ ಒಳ್ಳೆ ಕಂಟೆಂಟ್ಗೆ ನಾವೆಲ್ಲರೂ ಇನ್ನೂ ಬೆಳಿಬೋದು. ಆ್ಯಂಡ್ ಕಾಸ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ದಿಗಂತ್ ಸರ್ ಜೊತೆ ನನಗೆ ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವಕಾಶ ಸಿಕ್ಕಿರೋದು ತುಂಬಾ ಅದೃಷ್ಟ ಮಾಡಿದ್ದೀನಿ ನಾನು. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ಇಂಥ ಒಳ್ಳೆ ಸ್ಕೋಪ್ ಇರೋಂಥ ಪಾತ್ರ ನನಗೆ ಕೊಟ್ಟಿದ್ದ ಸಮತ್ ಸರ್ಗೆ ವೆರಿ ವೆರಿ ಗ್ರೇಟ್ಫುಲ್. ತುಂಬ ಇಷ್ಟಪಟ್ಟಿದ್ದಾರೆ ನನ್ನ ಪಾತ್ರನ ಜನಗಳು ಕೂಡ. ಥ್ಯಾಂಕ್ ಯು. ಆ್ಯಂಡ್ ಕೃಷ್ಣ ಸರ್ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ನಂಗೆ ಯಾರ್ಯಾರು ಹೇಳಿದ್ರು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಇಷ್ಟಪಟ್ಟವರೆಲ್ಲ ಅವ್ರ ನಿಜ ಜೀವನದಲ್ಲೂ ಏನೋ ಪೊಲೀಸೇನಾ ಅಂತ ಕೇಳ್ತಿದ್ರು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರದ್ಯುತ್ತನ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಮ್ಯೂಸಿಕ್ನ. ಮ್ಯೂಸಿಕ್ ಇಲ್ಲದೆ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಇನ್ಕಂಪ್ಲೀಟ್. ಒಂದು ಎಕ್ಸ್ಟ್ರಾ ಒಂದು ಡೆಪ್ತ್ ಕೊಟ್ಟಿದೆ ಸಿನಿಮಾಗೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮ್ಯೂಸಿಕ್ಗೋಸ್ಕರ. ಎಸ್. ಆ್ಯಂಡ್ ಪ್ರವೀಣ್ ಸರ್ ಆ್ಯಂಡ್ ಎಡಿಟರ್ಸ್ ಬ್ರಿಲಿಯಂಟ್ ಜಾಬ್ ಮಾಡಿದ್ದಾರೆ. ಟ್ರೇಲರ್ ಕಟ್ ನೋಡಿದಾಗೆ ಎಲ್ಲರೂ ವಾವ್ ಏನು ಸಕ್ಕದಾಗಿದೆಯಲ್ಲ, ಕನ್ನಡ ಸಿನಿಮಾಕ್ಕೆ ಈ ಥರ ಒಂದು ಹಾಲಿವುಡ್ ಸಿನಿಮಾ ರೇಂಜ್ಗೆ ಟ್ರೇಲರ್ ಕಟ್ ಮಾಡಿದ್ದಾರೆ ಅಂತ ಹೇಳಿದರು. ಅವ್ನ ಟ್ರೇಲರಿಂದನೇ ಐ ಥಿಂಕ್ ತುಂಬಾ ಅದು ಕನ್ವರ್ಟ್ ಆಗಿದೆ, ನಮಗೆ ಸಿನಿಮಾಗೆ ಬಂದು ನೋಡಿದ್ದಾರೆ ಜನ. ಆ್ಯಂಡ್ ಸಿನಿಮಾ ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದಾರೆ. ಸೊ ಹೀಗೆ ಬನ್ನಿ, ಸಪೋರ್ಟ್ ಮಾಡಿ ಸಿನಿಮಾನ. ಆ್ಯಂಡ್ ಆದಷ್ಟು ಬೇಗ ಹೋಗಿ ಸಿನಿಮಾ ನೋಡಿ, ನಿಮ್ಮ ಫ್ರೆಂಡ್ಸನ್ನ ಕರ್ಕೊಂಡೋಗಿ, ಫ್ಯಾಮಿಲಿನ ಕರ್ಕೊಂಡೋಗಿ. ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ದಯವಿಟ್ಟು ಒಳ್ಳೆ ಕಂಟೆಂಟ್ನ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನಮಗಿರಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಶ್ರೀಕಾಂತ್ ಅಂತ ನನ್ನ ಹೆಸರು. ಇಲ್ಲಿವರೆಗೂ ಒಂದು 29 ವರ್ಷ ಎಡಿಟ್ರಾಗಿ ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸಿನಿಮಾಗಳಲ್ಲಿ ಜರ್ನಿ ಮಾಡಿದ್ದೀನಿ. ನನಗೆ ಉಗ್ರಮ್ಗೆ ಸ್ಟೇಟ್ ಅವಾರ್ಡ್ ಬಂತು. KGF ಚಾಪ್ಟರ್ 1ಗೆ ಅಕ್ಲೈಮ್ ಎಡಿಟರ್ ಅಂತ ಹೆಸರು ಬಂತು. 3ನೇ ಕೃಷ್ಣಪ್ಪ, ನಾನು ತುಂಬ ಸಿನಿಮಾಗಳು ಮಾಡಿದ್ದೀನಿ, ಲೆಕ್ಕ ಇಲ್ಲ. ಒಂದು ಒಳ್ಳೆ ಜರ್ನಿ. ಸೊ ಸಮರ್ಥ್ ಎಡಗೈ ಅಪಘಾತಕ್ಕೆ ಕಾರಣ ಸಿನಿಮಾ ತೊಗೊಬಂದು ನನಗೆ ತೋರಿಸಿದಾಗ ನನಗೆ ಆ ಸಿನಿಮಾ ನೋಡಿದಾಗ ಫಸ್ಟ್ ವರ್ಷನ್ನು ಬೇರೆ ಪ್ರವೀಣ್ ಅಂತ ಎಡಿಟ್ ಮಾಡಿದರು. ಅದು ನೋಡಿದಾಗ ನನಗೆ ಏನೋ ಲ್ಯಾಗ್ ಇದೆ, ಏನೋ ಇದೆ, ಸಮಥಿಂಗ್ ಇದೆ, ಸಮರ್ಥ್ ವರ್ಕ್ ಮಾಡೋಣ ಈ ಸಿನಿಮಾ
ಫ್ರೀ ಕೊಟ್ರೆ, ಟೈಮ್ ಕೊಟ್ರೆ ಖಂಡಿತ ವರ್ಕ್ ಮಾಡ್ಕೊಡ್ತೀನಿ. ಬೇರೆ ವರ್ಷನ್ ಮಾಡೋಣ ಹಾಕೊಂಡು ಅಂತ ಹೇಳಿದ್ರು. ದೆನ್ ಈ ಸಪೋರ್ಟೆಡ್. ಸೊ ಕುತ್ಕೊಂಡು ಎಡಿಟ್ ಮಾಡ್ತಾ ಒಂದು ಬೇರೆ ವರ್ಷನ್ ಆಯಿತು. ಅದಕ್ಕೆ ಆ್ಯಕ್ಚುಲಿ ಪಾಪ ಸಮರ್ಥ ಟೈಮ್ ಕೊಟ್ಟರು, ನನ್ನನ್ನು ತಡ್ಕೊಂಡ್ರು, ಟಾರ್ಚ್ ಅಂತಲೇ ಹೇಳಬೇಕು. ಬಟ್ ಒಳ್ಳೆ ಸಿನಿಮಾ. ಅಂದರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸು ಆನ್ ಸ್ಕ್ರೀನಲ್ಲಿ ನೋಡಿದಾಗ ನನಗೆ ಯಾವುದೋ ಇದು ಹಾಲಿವುಡ್ ಸಿನಿಮಾ ನೋಡಿದ ಫೀಲ್ ಆಗ್ತಿತ್ತು ನನಗೆ. ಅಂದರೆ ಗೈ ರಿಚಿ ಸಿನಿಮಾ ತುಂಬ ಒಂಥರ ಬೇರೆ ಥರದ ಜಾನರ್ ಸಿನಿಮಾ ಅನಿಸ್ತಿತ್ತು. ಪರ್ಫಾರ್ಮೆನ್ಸ್ ಇರ್ಬೋದು, ಆ ಟೈಮಿಂಗ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ಸು, ಪ್ರತಿಯೊಂದು ಡೀಟೇಲ್ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಸಮರ್ಥ ಅವರು. ಆ್ಯಂಡ್ ಆಫ್ಟರ್ KGF 3ನೇ ಕೃಷ್ಣಪ್ಪ ಆದಮೇಲೆ ನಮ್ಮ ರಘು ಇವರು ನಮ್ಮ ಸಮರ್ಥ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿ ಕೊಡ್ತು. ಒಂದು ಒಳ್ಳೆ ಸಿನಿಮಾ ಇದು. ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಇವನ್ ನನಗೂ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ, ಅಂದರೆ ಪಬ್ಲಿಕ್ಕು. ತುಂಬ ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ. ಇವಾಗಲೂ ಆಂಜಲಿ ಸರ್, ಮನು ಸರ್ ಕೆಳಗಡೆ ಲಿಫ್ಟಲ್ಲಿ ಬರ್ಬೇಕಾದ್ರೆ ಮೆಸೇಜ್ ಮಾಡ್ತಾ ಇದ್ರು ಸರ್. ಒಬ್ಬರು ಆಡಿಯನ್ಸ್ ನೋಡಿ ಸಿನಿಮಾ ಬಗ್ಗೆನೇ ಮೆಸೇಜ್ ಮಾಡ್ತಿದ್ರು. ಸಾರಿ ಸರ್, ಕೆಳಗಡೆ ಲಿಫ್ಟಲ್ಲಿ ಮಾತಾಡ್ಸ್ತೀನಿ. ಸೊ ತುಂಬ ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಖಂಡಿತ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಡಿಸಪಾಯಿಂಟ್ ಆಗಲ್ಲ, ಎಂಜಾಯ್ ಮಾಡ್ತೀರಾ. ಒಳ್ಳೆ ಕನ್ನಡ ಸಿನಿಮಾ ಬೇಕು ಅಂತ ನೀವೇ ಕೇಳ್ತೀರಾ, ಅಂದರೆ ಇದು ಆಡಿಯನ್ಸ್ಗೆ. ಸೊ ಬಂದು ನೋಡಿ, ನೀವು ಖಂಡಿತ ಡಿಸಪಾಯಿಂಟ್ ಆಗಲ್ಲ. ಯು ವಿಲ್ ಎಂಜಾಯ್ ದ ಸಿನಿಮಾ 100%. ಯು ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ವಿತ್ ಫ್ಯಾಮಿಲಿ ಬಂದು ನೋಡಿ, ಖಂಡಿತ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 10:30ಗೆ ಮಾಧ್ಯಮದವರು ಎಲ್ಲರನ್ನೂ ಭೇಟಿ ಆಗ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಫ್ರೆಶ್ ಮಾರ್ನಿಂಗ್. ಮತ್ತು ತುಂಬ ಫ್ರೆಶ್ ಆಗಿರೋ ಮನಸ್ಸುಗಳ ಜೊತೆ ಎಲ್ಲರೂ ಬಂದಿದ್ದೀವಿ. ಆಲ್ ದಿ ಪೀಪಲ್ ಆನ್ ದಿ ಡಯಸ್ ಹಿಯರ್, ಪ್ರತಿಯೊಬ್ಬರು ಒಂಥರ ಸಂತೋಷ, ಒಂಥರ ನೆಮ್ಮದಿ ಸಿಕ್ಕಿದೆ. ಬೇರೆ ಬೇರೆ ಅನುಭವಗಳನ್ನ ಹೇಳ್ಕೊತಾ ಬರ್ತಾ ಇದ್ದಾರೆ. ನಾನಿಲ್ಲಿ ಎಡಗೈ ಅಪಘಾತಕ್ಕೆ ಕಾರಣ ಒಂದಷ್ಟು ಕೊಲೆಗಳ ಸುತ್ತ ನಡೆಯುವಂಥ ಒಂದು ಹಾಸ್ಯ ಚಿತ್ರ, ಒಂಥರ ವಿಚಿತ್ರವಾಗಿದೆ. ಇಟ್ಸ್ ಅ ರೇರ್ ಕಾಂಬಿನೇಷನ್ ವೇರ್ ಡಾರ್ಕ್ ಹ್ಯೂಮರ್ ಅನ್ನೋದು ಕನ್ನಡದಲ್ಲಿ ಅಷ್ಟಾಗಿ ಪ್ರಯತ್ನ ಪಡ್ದಲೇ ಇರುವಂತಹ ಒಂದು ಆಯಾಮ. ಡಾರ್ಕ್ ಹ್ಯೂಮರ್ ಅನ್ನೋದು ನಾವು ಬೇರೆ ಬೇರೆ ಭಾಷೆಗಳಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದ್ದಂಥ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಡಾರ್ಕ್ ಹ್ಯೂಮರ್. When there is a murder, somebody is getting killed, there is a reason for laugh. When somebody is in stress, there is a reason to laugh. ನಗುವಿಗೆ ಬೇರೆ 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 ಕಾರಣಗಳು ಸಿಗ್ತಾ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ. ಅದೆಲ್ಲದಕ್ಕೂ ಒಂದು ರೌಂಡ್ ಅಪ್ ಆಗಿ ಫೈನಲಲ್ಲಿ ದರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನಮ್ಮ ಬಳಗದಲ್ಲೇ ನಾವು ಅನೇಕರನ್ನ ಒಂದು ಸೂಯಿಸೈಡ್ ಅನ್ನೋ ಒಂದು ಇದಕ್ಕೆ ಕಳ್ಕೊಂಡಿರ್ತೀವಿ. ಡಿಪ್ರೆಷನ್, ಮೆಂಟಲ್ ಡಿಪ್ರೆಷನ್ ಅಂತ ತುಂಬ ಜನ ಕಳ್ಕೊಂಡಿರ್ತೀವಿ. ಆ ಥರದ ಆಗ್ಲೂಬಾರ್ದು. ನಮ್ಮ ಸುತ್ತಮುತ್ತ ಇರೋರ್ಗೆ ಅದೊಂದು ಎಚ್ಚರಿಕೆ ಗಂಟೆ ಆಗಬೇಕು. ಆ ಥರನೂ ಒಂದು ಹಾಸ್ಯದ ಲೇಪನ ಇಟ್ಟು ಆ ಒಂದು ಕಥೆನ ತುಂಬ ಸಮರ್ಥವಾಗಿ ಹೇಳಿದ್ದಾರೆ ನಿರ್ದೇಶಕರು. ಆ್ಯಂಡ್ ಹಿ ಹ್ಯಾಸ್ ಹ್ಯಾಡ್ ದ ಸಪೋರ್ಟ್ ಆಫ್ ದ ಎಂಟೈರ್ ಕಾಸ್ಟ್ ಆ್ಯಂಡ್ ಕ್ರೂ. ಫ್ರಮ್ ಮೀ ಟು ದ ಲಾಸ್ಟ್ ಪರ್ಸನ್ ದೇರ್, ಎವ್ರಿಬಡಿ ಹ್ಯಾಸ್ ಸ್ಟುಡ್ ಬೈ ದಿ ಡೈರೆಕ್ಟರ್ ಟು ಬ್ರಿಂಗ್ ಔಟ್ ಹಿಸ್ ಕ್ರಾಫ್ಟ್ ವೆರಿ ವೆರಿ ವೆಲ್. ಈ ಒಂದು ಒಳ್ಳೆಯ ಚಿತ್ರನ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಈಗಾಗಲೇ ಒಳ್ಳೊಳ್ಳೆ ಸಂಖ್ಯೆಗಳಲ್ಲಿ ಪ್ರೇಕ್ಷಕರು ಬರೋದಕ್ಕೂ ಶುರು ಮಾಡಿದ್ದಾರೆ. ನಿನ್ನೆ ಬಹುತೇಕ ಚಿತ್ರಮಂದಿರಗಳಲ್ಲಿ ಮಿನಿಮಮ್ 50% ಆಕ್ಯುಪೆನ್ಸಿ ಇನ್ ಕ್ಲೋಸ್ ಟು ಹೌಸ್ಫುಲ್ ಶೋಸ್ ತುಂಬ ಕಡೆ ಆಗಿದೆ. ಆ ಸಂಖ್ಯೆಗಳಿಂದ ಜಾಸ್ತಿ ಆಗ್ತಾ ಹೋಗಲಿ, ಹೆಚ್ಚು ಜನ ಈ ಚಿತ್ರನ ನೋಡಲಿ. ನಿಮ್ಮೆಲ್ಲರ ಸಪೋರ್ಟಿಗೆ ಧನ್ಯವಾದಗಳು. ಥ್ಯಾಂಕ್ ಯು.